ರಾಜ್ಯ ಸರ್ಕಾರ ಡೈವರ್ಟ್ ಪಾಲಿಟಿಕ್ಸ್ ಮಾಡ್ತಿದೆ. ತಮ್ಮ ವಿರುದ್ಧದ ಧ್ವನಿಯನ್ನ ಸರ್ಕಾರ ಅಡಗಿಸ್ತಿದೆ. ಡಿಕೆ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನೋಡಿ, ರಾಜ್ಯ ಸರ್ಕಾರ ಡೈವರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ, ಎಲ್ಲರ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದು ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ವಾಗ್ದಾಳಿಯಾಗಿದೆ. ತಮ್ಮ ವಿರುದ್ಧದ ಧ್ವನಿಯನ್ನ ಸರ್ಕಾರ ಅಡಗಿಸ್ತಾ ಇದೆ. ಡಿಕೆ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಈಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿ ಮಾಡಿಸಿದ್ರು. ವಾರಾನ್ಗಟ್ಲೆ ಅದೇ ಸುದ್ದಿ ಓಡಿಸಿದ್ದು ಅಂತ ಕುಮಾರಸ್ವಾಮಿ ಅವರು ಈಗ ಹೇಳಿದಾರಂತೆ. ಧ್ವನಿ ಹೇಗೆ ಅಡಗಿಸುತ್ತೀರಿ ಅಂತ ನನಗೆ ಗೊತ್ತಿದೆ, ಡೈವರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯದಲ್ಲಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಈಗ ಗುಡುಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಧ್ವನಿ ಹೇಗೆ ಅಡಗಿಸುತ್ತೀರಿ ಅಂತ ನನಗೆ ಗೊತ್ತಿದೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಬಾಣಗಳ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದಾರೆ. ನೋಡಿ, ರಾಜ್ಯ ರಾಜಕೀಯದಲ್ಲಿ ಈಗ ಘಟಾನುಘಟಿಗಳ ಸಂಘರ್ಷ ಅಂತಲೇ ಹೇಳ್ಬೋದು. ಪ್ರಿಯಾಂಕ್ಗೆ ಹಿಗ್ಗಾಮುಗ್ಗ ಎಚ್.ಡಿ. ಕುಮಾರಸ್ವಾಮಿ ಅವರು ಜಾಡಿಸಿದ್ದಾರೆ. ಅದು ಪ್ರಜ್ವಲ್ ಕೇಸನ್ನು ಪ್ರಸ್ತಾಪಿಸಿ ಜೂನಿಯರ್ ಖರ್ಗೆಗೆ ಟಕ್ಕರ್ ಕೊಟ್ಟಿದ್ದಾರೆ. ಮೊಬೈಲ್ ವಿಚಾರವಾಗಿ ಈಗಾಗಲೇ ಪ್ರಜ್ವಲ್ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲ್ ಹೇಗೆ ಹೋಯಿತು ಅಂತೆಲ್ಲ ಕೂಡ ತನಿಖೆ ಆಯಿತು. ಅದಾದ ನಂತರದಲ್ಲಿ ಅದನ್ನು ಕೊಟ್ಟಿದ್ಯಾರು ಮಾಡಿದ್ಯಾರು ಅನ್ನೋದನ್ನು ಕೂಡ ಪೊಲೀಸರು ಹೆಕ್ಕಿ ತೆಗೆದ್ರು. ಅದಾದ ನಂತರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಮಾಡಿಸಿದ್ದೆ ನಾನು ಅಂತೆಲ್ಲ ಕೂಡ ಹೇಳಿದರು. ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ಇನ್ವೆಸ್ಟಿಗೇಷನ್ ನಡೆಸಿದ್ದೆ ನಾನು ಅಂತ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು. ಇವೆಲ್ಲವೂ ಕೂಡ ಈಗ ಎಚ್.ಡಿ. ಕುಮಾರಸ್ವಾಮಿ ಅವರ ಆಕ್ರೋಶಕ್ಕೆ ಕಾರಣವಾಗಿದೆಯಾ ಗೊತ್ತಿಲ್ಲ. ಆದರೆ ವಾರಾನ್ಗಟ್ಲೆ ಅದೇ ಸುದ್ದಿಯನ್ನು ಓಡಿಸಿದ್ದು ಅಂತ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಧ್ವನಿ ಅಡಗಿಸ್ತಾರೆ ರಾಜ್ಯ ಸರ್ಕಾರದವರು ಅಂತ ಪ್ರಿಯಾಂಕ್ ಖರ್ಗೆ ಅವರಿಗೆ ನೇರವಾಗಿ ಕಿಡಿಕಾರಿದ್ದಾರೆ. ಈಗ ರಾಜ್ಯ ಸರ್ಕಾರ ಡೈವರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಅನ್ನೋದು ಈಗ ಕುಮಾರಸ್ವಾಮಿ ಅವರು ವಾದ ಆಗಿದೆ. ಎಚ್.ಡಿ.ಕೆ ಹೇಳಿಕೆಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ಈಗ ಪ್ರಿಯಾಂಕ್ ಖರ್ಗೆ. ನೋಡಿ, ಒಂದು ಕಡೆ ಬಾಣ, ಮತ್ತೊಂದು ಕಡೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಾಣಗಳನ್ನು ಬಿಡ್ತಾ ಇದ್ದಾರೆ. ಎಚ್.ಡಿ.ಕೆ ಪರಪ್ಪನ ಅಗ್ರಹಾರ ಜೈಲಿನ ಬಗ್ಗೆ ಮಾತನಾಡುತ್ತಾರೆ, ಆದರೆ ಜೈಲಲ್ಲಿರುವ ಕುಟುಂಬಸ್ಥರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಪ್ರಜ್ವಲ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ನೀವು ಕುಮಾರಸ್ವಾಮಿ ಅವರೇ ಹೇಳಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಈಗ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಮಹಾಪುರುಷರಿದ್ದಾರೆ, ಅವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ನಿಮ್ಮದೇ ಫ್ಯಾಮಿಲಿಯ ಕುಡಿ ಪ್ರಜ್ವಲ್ ರೇವಣ್ಣ ಈಗ ಜೈಲಲ್ಲಿದ್ದಾರೆ, ಅವ್ರ ಬಗ್ಗೆ ನೀವು ಯಾಕೆ ಮಾತಾಡ್ತಿಲ್ಲ ಕುಮಾರಸ್ವಾಮಿ ಅವರೇ? ಜೈಲಿನಲ್ಲಿ ಮಹಾಪುರುಷರಿದ್ದಾರೆ, ಅವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಮೊಬೈಲ್ ಇಟ್ಕೊಂಡ ಮಹಾಪುರುಷ ಇವರ ಜೊತೆ ಮಾತನಾಡ್ತಿದ್ದಾರಾ? ಹಾಗಾದ್ರೆ ಜೈಲಲ್ಲಿ ಕೂತು ಕುಮಾರಸ್ವಾಮಿ ಅವ್ರ ಜೊತೆ ಏನಾದರೂ ಮಾತನಾಡ್ತಿದ್ದಾರಾ ಪ್ರಜ್ವಲ್ ರೇವಣ್ಣ ಅವರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ. ಹಾಸನ ಮಹಿಳೆಯರ ಮೇಲಾದ ಅತ್ಯಾಚಾರದ ಬಗ್ಗೆ ಯಾಕೆ ಮಾತನಾಡ್ತಿಲ್ಲ? ಹಾಸನದಲ್ಲಿ ಅದೆಷ್ಟೋ ಮಹಿಳೆಯರ ಮೇಲೆ ಅತ್ಯಾಚಾರ ಆಗಿದೆ, ದೌರ್ಜನ್ಯ ಆಗಿದೆ, ಅದರ ಬಗ್ಗೆ ಯಾಕೆ ನೀವು ಮಾತನಾಡ್ತಾ ಇಲ್ಲ ಎಚ್.ಡಿ. ಕುಮಾರಸ್ವಾಮಿ ಅವರೇ? ಈಗ ಹೇಳಿ ಅಂತ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಟಾಂಗ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಎಚ್.ಡಿ.ಕೆ ಆ ಮಾಹಿತಿಯನ್ನು ಮುಚ್ಚಿಟ್ಟಿದ್ದಾರಾ? ಹಾಗಾದರೆ ಖರ್ಗೆ ಈಗ ಕೌಂಟರನ್ನು ಕೊಡ್ತಾ ಇದ್ದಾರೆ. ನೋಡಿ, ಪ್ರಜ್ವಲ್ ರೇವಣ್ಣ ಕೇಸ್ ವಿಚಾರವಾಗಿ ಈಗ ಇಬ್ಬರು ಘಟಾನುಘಟಿ ನಾಯಕರ ಮಧ್ಯೆ ಈಗ ಸಂಘರ್ಷ ನಡೀತಾ ಇದೆ, ವಾದ ಪ್ರತಿವಾದ ನಡೀತಾ ಇದೆ. ರಾಜ್ಯ ಸರ್ಕಾರ ಡೈವರ್ಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ಒಂದು ಕಡೆ ಕುಮಾರಸ್ವಾಮಿ ಅವರು ಕಿಡಿಕಾರ್ತಾ ಇದ್ರೆ, ಮತ್ತೊಂದು ಕಡೆ ಜೈಲಿನಲ್ಲಿ ನಿಮ್ಮದೇ ಮನೆಯ ಒಂದು ಕುಡಿ ಇದೆ, ಅದರ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಹಾಸನ ಮಹಿಳೆಯರ ಮೇಲಾದ ಅತ್ಯಾಚಾರದ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ ಅಂತ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪರಪ್ಪನಗರದ್ದು ಒಂದು ವಾರ ಡಿಲೇ ಮಾಡಿಸಿದ್ದು ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಆರಿಸಿ
ಧ್ವನಿ ಅಡಗಿಸ್ಬೇಕು ಅಂತ ಏನು ಹೊಡ್ತೀರಿ? ಖರ್ಗೆ ಅವರೇ, ನಮ್ಮ ಧ್ವನಿ ಏನು ಯಾರು ಅಡಗಿಸೋಕ್ಕಾಗಲ್ಲ, ಅಡಗಿಸೋಕ್ಕಾಗೋದಿಲ್ಲ, ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟು ಸಮರ್ಥರಿದ್ದೀರಿ, ಇದೊಂದು ಹೇಳಿಕೆ ಪ್ರಾರಂಭಿಕವಾಗಿ ನಿಮ್ಮ ಮುಂದೆ ತರ್ತಾ ಇದೆ. ಪರಪ್ಪನಗರದ್ದು ಒಂದು ವಾರ ರಿಲೇ ಮಾಡಿಸಿದ್ದು ರಾಜ್ಯದಲ್ಲಿ ಯಾರ್ಯಾರ ಧ್ವನಿನ ಹೇಗೆ ಅಡಗಿಸಬೇಕು ಅಂತ ಹೇಳಿ ನೀವು ಹೊರಟಿದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಈ ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ, ಯಾವ ರೀತಿ ನೀವು ಧ್ವನಿ ಅಡಗಿಸಬೇಕು ಅಂತ ಹೇಳಿ ನಿಮ್ಮ ಸರ್ಕಾರದ ವಿರುದ್ಧ ಚರ್ಚೆ ಮಾಡೋರ ಬಗ್ಗೆ ಸಾರ್ವಜನಿಕವಾಗಿ ಹಲವಾರು ವಿಷಯಗಳನ್ನ ತಾಳೆ ಹಾರಿಸಿ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ HD ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಮ್ಮ ಮನೆಯಲ್ಲಿರುವಂಥ ಒಬ್ಬ ಮಹಾಪುರುಷ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರಲ್ಲ, ಅವ್ರ ಬಗ್ಗೆ ನೀವು ಯಾಕೆ ಮಾತನಾಡ್ತಾ ಇಲ್ಲ? ಹಾಸನದಲ್ಲಿ ಅದೆಷ್ಟೋ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ, ಅದರ ಬಗ್ಗೆ ಯಾಕೆ ನೀವು ಮಾತನಾಡ್ತಾ ಇಲ್ಲ ಹೇಳಿ ಅನ್ನೋದ್ರ ಬಗ್ಗೆ ಈಗ ಪ್ರಿಯಾಂಕ್ ಖರ್ಗೆ ಅವರು ಒಂದು ಕಡೆ HD ಕುಮಾರಸ್ವಾಮಿ ಅವರಿಗೆ ಪ್ರಶ್ನೆಯನ್ನು ಹಾಕಿದ್ದಾರೆ. ಇದರ ಮಧ್ಯೆ ಕುಮಾರಸ್ವಾಮಿ ಅವರು ಕೂಡ ಆ ಕಡೆಯಿಂದ ಟಾಂಗ್ ಕೊಟ್ಟಿದ್ದಾರೆ. ಡೈವರ್ಟ್ ಪಾಲಿಟಿಕ್ಸ್ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಅಂತ ಒಂದು ಕಡೆ DK ಶಿವಕುಮಾರ್ ಅವರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ.